Welcome to BCU News. This is Varun. Here are the headlines. Pro-Kannada organizations protest against formation of Maratha Welfare Board. Groundbreaking ceremony at BCU cancelled after protest by syndicate members. Admission process on the move at BCU. Parents and students visit campus. Now here are the reports by Kirti. Pro-Kannada organizations including Dr. Rajkumar Sene staged a protest at Mysore Bank Circle yesterday against the state government's decision to set up a Maratha Welfare Board. Speaking to BCU News, the president of Dr. Rajkumar Sene, Mr. Tyagaraj, said that there was no need for the state government to appease other linguistic communities while neglecting Kannada. The protesters pointed out that the Kannada Development Authority had been allotted just Rs 5 crore and questioned the Chief Minister how he could allot 50 crores to the Maratha board. ರಾಜ್ಯ ಸರ್ಕಾರದವರು ಮರಾಠಿ ಮಂಡಳಿ ಅಂತ ಒಂದು ನೂತನವಾಗಿ ಪ್ರಾರಂಭ ಮಾಡಿ 50 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡವ್ರೆ. ಒಂದೊಂದು ಸಮುದಾಯಕ್ಕೂ ಒಂದೊಂದು ಸಮಾಜಕ್ಕೂ ಒಂದೊಂದು ಜಾತಿಗೂ 100 ಕೋಟಿ 50 ಕೋಟಿ ಅಂತ ಮಾಡ್ಕೊಂಡೋದ್ರೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗುತ್ತೆ. ಹಾಗಾಗಿ ಮೂಲ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ. ಅದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ. ನೀವು ಪ್ರತಿಭಟನೆ ಎಲ್ಲಿ ನಡೆಸ್ತಾ ಇದ್ದೀರಾ ಸರ್? ಎಲ್ಲಿಂದ ಎಲ್ಲಿವರೆಗೂ? ಮೈಸೂರು ಬ್ಯಾಂಕಲ್ಲಿ ರಾಜ್ಯ ಸರ್ಕಾರದ ಭೂತ ದಹನ ಮಾಡಿ ಪ್ರತಿಭಟನೆ ಮಾಡಿ ಅದರ ನಂತರ ಮನವಿ ಒಂದು ಸಲ್ಲಿಸ್ಬಿಟ್ಟು ನಮ್ಮ ಕಾರ್ಯಕ್ರಮ ಇವತ್ತಿನ ಪ್ರತಿಭಟನೆ ಮುಕ್ತಾಯಗೊಳಿಸ್ತಾರೆ. ಮನವಿ ಸಲ್ಲಿಸ್ತಾ ಇರೋದು ಯಾರಿಗೆ, ಎಲ್ಲಿ ಅಂತ ಏನಾದರೂ ಸಂಬಂಧಪಟ್ಟಂಥ ಇವಾಗ ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯವರು ಹಣ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಯಾರಿರ್ತಾರೆ CS ಸರ್ಕಾರದ ಅಧೀನ ಕಾರ್ಯದರ್ಶಿ ಅವ್ರಿಗೂ ಅಥವಾ ಮಂತ್ರಿಗಳಿಗೂ ಮನವಿ ಪತ್ರ ಸಲ್ಲಿಸ್ಬಿಟ್ಟು ಸರ್ ನಿಮ್ಮ ಮನವಿಯಲ್ಲಿ ಯಾವ ರೀತಿ ಸಲಹೆಯನ್ನು ನೀವು ಕೊಡ್ತಾ ಇದ್ದೀರಿ ಸರ್ಕಾರ? ರಾಜ್ಯ ಸರ್ಕಾರದ ವಿರುದ್ಧವೇ ನಮ್ಮ ಹೋರಾಟ. ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಕನ್ನಡದ ಸ್ವಾಭಿಮಾನಕ್ಕೆ ಅನ್ಯಾಯ ಆಗಬಾರ್ದು, ಧಕ್ಕೆ ಆಗಬಾರ್ದು ಅನ್ನೋದು ಹೋರಾಟ. ಕನ್ನಡಿಗರಿಗೆ ಅನ್ಯಾಯ ಮಾಡಿ ತೊಂದರೆ ಮಾಡಿ ಬೇರೆ ಭಾಷೆಗಳಿಗೆ ಒಲೈಸುವಂಥ ಅವಶ್ಯಕತೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಎಲ್ಲ ಭಾಷಿಗರು ಬಂದಿಲ್ಲಿ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ, ಅಣ್ತಂದಿರ ಥರ ಸಹೋದರ ಥರ ಇದ್ದಾರೆ. ಅದು ಸಂತೋಷ. ಅದನ್ನು ಬಿಟ್ಟು ಕನ್ನಡಿಗರಿಗೆ ಅವಮಾನ ಮಾಡಿ ಧೋರಣೆ ಮಾಡಿ ಬೇರೆ ಭಾಷೆಗಳನ್ನ ಮೇಲ್ಗೆ ಓಲೈಸೋಂಥ ಕೆಲಸ, ವೋಟ್ ಬ್ಯಾಂಕ್ ಕೆಲಸಗಳು ನಮಗೆ ಬೇಕಾಗಿಲ್ಲ. ನಮಗೇನು ಗೊತ್ತಾ, ಕನ್ನಡಕ್ಕೆ ಅನ್ಯಾಯ ಮಾಡಬೇಡಿ, ಕನ್ನಡಿಗರು ಅನ್ಯಾಯ ಮಾಡಬೇಡಿ, ಬೇರೆಯವ್ರನ್ನ ಸಂತೋಷವಾಗಿ ನಮ್ಮ ಜೊತೆಗೆ ತೊಗೊಂಡೋಗೋಣ. ನಮ್ಮನ್ನು ಯಾಕೆ ಸರ್ 5 ಕೋಟಿ ಕೊಟ್ಟು ಬೇರೆಯವ್ರಿಗೆ 50 ಕೋಟಿ ಕೊಡೋಂಥದ್ದು ಏನಿದೆ ಸರ್ ದರ್ದು? ನಮ್ಮ ರಾಜ್ಯದಲ್ಲಿ ಬಿಟ್ಟು ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು ಇದೇ ಥರ ಆದ್ಯತೆ ಕೊಡ್ತಾರಾ? ಎಲ್ಲರ ಉದಾಹರಣೆ ಇದೆಯಾ? ಎಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಗೆ ಯಾಕೆ ಅವಮಾನ ಮಾಡ್ತೀರಾ? ಅಣ್ಣವ್ರ ಅಭಿಮಾನಿಗಳಾಗಲಿ ಕನ್ನಡದವರಾಗಲಿ ಕೀಳ ನಮ್ಮ ಸರ್ಕಾರದವರ ಈ ರೀತಿ ಮಾಡಿದ್ರೆ ಬೇರೆಯವ್ರು ಇನ್ಯಾವ ರೀತಿ ನಡ್ಕೊತಾರೆ ನಮ್ಮನ್ನು? ಅದನ್ನು ನಾವು ಎಚ್ಚರಿಸೋಕೆ ಹೋಗ್ತಾ ಇದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ. ಇದನ್ನು ಮುಂದಕ್ಕೆ ಅವ್ರು ಸರ್ಕಾರದವ್ರು ಎಚ್ಚೆತ್ಕೊಂಡು ಇದನ್ನು ಮುಂದೆ ಕೈ ಬಿಟ್ಟು ಕನ್ನಡದವ್ರಿಗೆ ಎಚ್ಚೆತ್ತಿಗೆ ಮೇಲೆ ತೋರಿಸಿ ಅವರು ಸಮಾನವಾಗಿ ಎಲ್ಲರೂ ನಾವು ನೋಡ್ತೀವಿ ಅಂತೇಳಿ ಸಮಾನ ಮನಸ್ಕಾರ ಥರದಲ್ಲಿ ಸರ್ಕಾರದವ್ರು ಮಾಡಿಕೊಂಡ್ರೆ ನಮ್ಗೆ ಯಾವುದು ಧೋರಣೆ ಆಗಲಿ, ನಮ್ಗೆ ಯಾವುದು ಪ್ರತಿಭಟನೆ ಆಗಲಿ ಇಲ್ಲ. ಕನ್ನಡಿಗರಿಗೆ ಅವಮಾನ ಮಾಡಿ ಬೇರೆಯವ್ರಿಗೆ ಮೇಲುಗಡೆ ಎತ್ತಿ ಬಾವುಟ ತೋರಿಸಿ ನಮ್ಮೆಲ್ಲ ಒಂದೇ ಅನ್ನೋ ಥರದಲ್ಲಿ ಕನ್ನಡ ನೆಲದಲ್ಲಿ ಮಾಡ್ತಾ ಇದ್ರೆ ಕನ್ನಡಿಗರು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ? ಇದು ತಪ್ಪಲ್ವಾ? ಅನ್ಯಾಯ ಅಲ್ವಾ? They had also planned to submit a written plea to the Social Welfare Department urging not to release funds for setting up the board. Meanwhile, Chief Minister B.S. Yediyurappa has decided to set up Karnataka Veerashaiva Lingayat Development Board on Tuesday. The groundbreaking ceremony for the redevelopment works in BCU campus was cancelled. The ceremony, which was scheduled to be held today, has been put off after an emergency syndicate meeting that was called on Tuesday. The meeting was called following a silent protest by 4 syndicate members in Setter College campus. The members alleged that the Vice-Chancellor had not followed the due procedure in seeking approval of an infrastructure project in the university. Members said that the Vice-Chancellor had misled the government regarding the syndicate's approval with respect to the said infrastructure project. The misleading information that has been given, as we have also quoted in the letters that has been provided, is that the syndicate had authorized an agency, authorized the government to appoint an agency to take up this work. This is a misleading information. The syndicate's approval is a mandatory step for any financial expenditure from the treasury of the university. The members opined that the priority of the authorities of the university should be to develop and maintain a corpus fund which would certainly aid in the smooth and efficient functioning of the university. ನೋಡಿ, ಒಂದು ಯೂನಿವರ್ಸಿಟಿನಲ್ಲಿ ಯಾವುದೇ ಒಂದು ಕಟ್ಟಡದ ಅಥವಾ ಯಾವುದೇ ಕಾಮಗಾರಿ ಆಗಬೇಕಿದ್ರೆ ಸಿಂಡಿಕೇಟ್ ಅನ್ನೋ ಬಾಡಿ ಪ್ರಮುಖವಾಗಿರುತ್ತೆ. ದಟ್ ಈಸ್ ಮೋರ್ ಲೈಕ್ ಎ ಕ್ಯಾಬಿನೆಟ್ ಆಫ್ ದಿ ಯೂನಿವರ್ಸಿಟಿ.
ಸರ್ಕಾರದಿಂದ ನಿಯೋಜನೆಗೊಂಡ ವ್ಯಕ್ತಿಗಳು ಅಟಾನಮಸ್ ಬಾಡಿ ಆದ್ದರಿಂದ ಅವರು ನಮ್ಮನ್ನು ಕಳಿಸೋದು ಅಥವಾ ಸಿಂಡಿಕೇಟ್ ಮೆಂಬರ್ಸ್ನ ಮಾಡೋ ಉದ್ದೇಶ ನೀವು ಯೂನಿವರ್ಸಿಟಿ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳಿ ಅಂತ. ಆ ದೃಷ್ಟಿಯಲ್ಲಿ ಬೋತ್ ಫೈನಾನ್ಸಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಅಕಾಡೆಮಿಕ್ ಎಕ್ಸಲೆನ್ಸ್ ಇದನ್ನು ಜವಾಬ್ದಾರಿ ಅಂದರೆ ನಿರ್ವಹಿಸೋ ಕೆಲಸ ಸಿಂಡಿಕೇಟ್ದಾಗಿರುತ್ತೆ. ಹಾಗಾಗಿ ಸಿಂಡಿಕೇಟ್ ಮಹತ್ವ ಏನಂದರೆ ಪ್ರತಿಯೊಂದು ವಿಷಯಗಳನ್ನು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತಹ ಟೆಕ್ನಿಕಲ್ ಇನ್ಪುಟ್ಸ್ ಅಥವಾ ಬಿಲ್ಡಿಂಗ್ ಡ್ರಾಯಿಂಗ್ ಇಲ್ಲ ಎಸ್ಟಿಮೇಟ್ಸ್ ತೊಗೊಂಡು ಅಪ್ರೂವ್ ಮಾಡುವಂಥದ್ದು ಸಹಜವಾದ ಪ್ರಕ್ರಿಯೆ. ಈಗ ಸದ್ಯದ ಸ್ಥಿತಿಯಲ್ಲಿ BCUನಲ್ಲಿ ಆ ಪ್ರಕ್ರಿಯೆ ಉಲ್ಲಂಘನೆ ಆಗಿದೆ. ಕಾರಣ ಇದಕ್ಕೆ ಮಾನ್ಯ ಕುಲಪತಿಗಳು, ವೈಸ್ ಚಾನ್ಸಲರ್ ಅವರು ಸಿಂಡಿಕೇಟ್ನಲ್ಲಿ ಆಗಿರೋ ನಿರ್ಧಾರವನ್ನು ಬಿಟ್ಟು ಆಗದೇ ಇರುವಂತಹ ಸಂಗತಿಗಳನ್ನು ಸರ್ಕಾರಕ್ಕೆ ಬರೆಯೋದ್ರ ಮುಖಾಂತರ 23 ಅಕ್ಟೋಬರ್ ಏನೊಂದು ಪತ್ರ ಬರೆದಿದ್ದಾರೆ ಕಳೆದ ತಿಂಗಳು, ಅದರಿಂದ ಸರ್ಕಾರ ಬಂದು ನಾಳೆ ಒಂದು ಶಂಕುಸ್ಥಾಪನೆ ಅಥವಾ ಶಿಲಾನ್ಯಾಸ ಮಾಡೋಕ್ಕೆ ಹೊರಟಿದೆ. ಆದರೆ ಸಿಂಡಿಕೇಟ್ ಮುಂದೆ ಯಾವುದೇ ಪ್ಲ್ಯಾನು ಅಥವಾ ಯಾವುದೇ ಬಿಲ್ಸ್ ಆ್ಯಂಡ್ ಎಸ್ಟಿಮೇಟ್ಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಂದಿಲ್ಲ. ಹಾಗಾಗಿ ಇದನ್ನು ಸಿಂಡಿಕೇಟ್ ಪ್ರಬಲವಾಗಿ ವಿರೋಧಿಸ್ತಾ ಇದೆ. ಇದು ತಪ್ಪು ನಡಾವಳಿ. ಇದನ್ನು ಈ ಕೂಡಲೇ ತಕ್ಷಣ ನಿಲ್ಲಿಸಿ ನೀವು ಸರಿ ದಾರಿಲಿ ಸಿಂಡಿಕೇಟ್ನಲ್ಲಿ ಅಪ್ರೂವ್ ತೊಗೊಂಡೆ ಈ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ. Our protest is not against the government. It is against the Vice Chancellor's decision. He says he is lying that syndicate has passed 155 crore of rupees for the building development, building fund. We have said we are earmarked the amount, but we have not said this is the amount you have to spend. There is no plan, there is no approval, there is no syndicate has not discussed about this, and corporation license, nothing. Simply for namesake they wanted to put one stone. Against this procedural lapse we are protesting. Supremacy of syndicate is always highlighted. According to Karnataka State University Act 2000, syndicate has got supreme powers. That's our reason for protesting this. Against Vice Chancellor's decision, unilateral decision. The Registrar and the Vice Chancellor of BCU refused to comment regarding the issue and said that they did not have adequate information. ಸಿಂಡಿಕೇಟ್ ವಿಚಾರವಾಗಿ ಏನು ಹೇಳಕ್ಕೆ? ವಿಚಾರದಲ್ಲಿ ಸಿಂಡಿಕೇಟ್ ಮೆಂಬರ್ಗಳು, ವೈಸ್ ಚಾನ್ಸಲರು ಇದು ಎಲ್ಲ ಇವಾಗ ಮೀಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಮಾಹಿತಿ ಸಿಕ್ಕಿದ ಮೇಲೆ ನಿಮಗೆ ನಾನು ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. Vice Chancellor of BCU clarified on Wednesday that the groundbreaking ceremony was put off as the Chief Minister had to leave for Delhi. Central College campus saw a relatively small number of students yesterday after reopening for contact classes. Some students had come to the campus to attend classes while others were applicants who were here to submit hard copies of their applications after applying online. ಅಂದರೆ ಆನ್ಲೈನ್ ಕ್ಲಾಸಸಲ್ಲಿ ಇನ್ನೂ ನಮ್ಗೆ ಗೊತ್ತಿರಲ್ಲ ಹೊಸ ಐಡಿಯಾಗಳು ಹೇಗಿರೋದಂತ. ಸೊ ಆಫ್ಲೈನ್ ಆದರೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ. ಬಟ್ ಇವಾಗಿರೋ ಪ್ಯಾಂಡಮಿಕ್ ಸಿಚುಯೇಷನ್ಗೆ ಆನ್ಲೈನೇ ಬೆಸ್ಟು. ನಿಮಗೆ ಆನ್ಲೈನ್ ರಿಜಿಸ್ಟರ್ ಮಾಡುವಾಗ ಇಲ್ಲ ಅಪ್ಲಿಕೇಶನ್ ಇದು ಮಾಡುವಾಗ ಕಷ್ಟ ಆಗಿತ್ತಾ? ಇಲ್ಲ ಈಸಿ ಪ್ರೊಸೀಜರ್ ಇತ್ತು. ಸೊ ಏನು ಕಷ್ಟ ಆಗಲಿಲ್ಲ. ಅಡ್ಮಿಷನ್ ಹೇಗೆ ನಡೀತಿದೆ ಇಲ್ಲಿ? ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ನಿಂದು ಎಲ್ಲ ಸರ್ಟಿಫಿಕೇಟ್ಸ್ ಏನಿದೆ ಅವೆಲ್ಲ ಸಬ್ಮಿಟ್ ಮಾಡಿ ಅಟ್ಯಾಚ್ ಮಾಡಿ ಆಮೇಲೆ ಕೊಡಬೇಕು. ಇಲ್ಲಿ ಆನ್ಲೈನಲ್ಲೆಲ್ಲ ಸರಿ ನಡೀತಿದೆಯಾ ಇಲ್ಲ ಏನಾದರೂ? ಒಂದೊಂದ್ರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ, ಎರರ್ ಬರ್ತಿದೆ. ಬಟ್ ಒಂದೊಂದು ಕಡೆ ಒಬ್ರೊಬ್ರಿಗೆ ಕರೆಕ್ಟಾಗಿ ಬರ್ತಿದೆ. ಸರ್ವಿಸ್ ಲೋ ಬರುತ್ತೆ, ಹಂಗೆ ಬರುತ್ತೆ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಹೇಗೆ ನಡೀತಿದೆ? ಪ್ರಿಕಾಷನ್ಸ್ ಎಲ್ಲ ಸ್ಯಾನಿಟೈಸರ್ ಎಲ್ಲ ಇದೆಯಾ? ಎಲ್ಲ ಕಡೆ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಆ್ಯಕ್ಚುಲಿ ಎಂಟ್ರೆನ್ಸ್ ಎಕ್ಸಾಮ್ ಇದ್ದಿದ್ರೆ ಒಳ್ಳೇದು ಆಗ್ತಿತ್ತು ಅನ್ಸುತ್ತೆ. ಇವಾಗ ಬರೀ ನಿಮ್ಮ ಮಾರ್ಕ್ಸ್ನ ಕಟ್ ಆಫ್ ಇಂದ ಮೆರಿಟ್ ಮೇಲೆ ಸೀಟ್ ಕೊಡ್ತಾರೆ. ಸೊ ಇಟ್ಸ್ ಓಕೆ ಫಾರ್ ಯು ಗೈಸ್? ನೋ ಆ್ಯಕ್ಚುಲಿ ಇಲ್ಲ, ಎಕ್ಸಾಮ್ ಇರಬೇಕಿತ್ತು. ಆನ್ಲೈನಲ್ಲಿ ಹೇಗೆ ನಡೀತಾ ಇದೆ ರಿಜಿಸ್ಟ್ರೇಷನ್ಸ್ ಎಲ್ಲ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ? ಜಸ್ಟ್ ಅಪ್ಲಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಫಿಲ್ಅಪ್ ಮಾಡಿ ಅಟ್ಯಾಚ್ ಮಾಡಿ ಅದೆಲ್ಲ ತಂದಿಲ್ಲಿ ಸಬ್ಮಿಟ್ ಮಾಡಬೇಕು ಅಷ್ಟೇ. ಅಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ವಾ ಆನ್ಲೈನಲ್ಲಿ? ಇಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ವೆಬ್ಸೈಟ್ ಬೆಟರ್ ಆಗಿದೆ. BCUದು ವೆಬ್ಸೈಟು ನೀಟಾಗಿ ಹಾಕ್ಬೋದು, ಅಷ್ಟೊಂದೇನು ಪ್ರಾಬ್ಲಮ್ ಆಗ್ತಿಲ್ಲ. ಹೆಲ್ಪ್ಲೈನ್ ನಂಬರ್ ಎಲ್ಲ ವರ್ಕ್ ಆಗ್ತಿದೆಯಾ? ಅದು ಅಕಸ್ಮಾತ್ ನಿಮಗೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಆನ್ಲೈನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಎಲ್ಲ ಮೇಲು ಮತ್ತು ನಂಬರು ಎಲ್ಲ ವರ್ಕ್ ಆಗ್ತಿದೆ. ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ಲೈಕ್ ಕಟ್ ಆಫ್ ಇಸ್ ಬೆಟರ್ ಐಡಿಯಾ ಆರ್ ವಾಟ್ ಯು ಥಿಂಕ್ ಅಬೌಟ್ ಇಟ್? ಇರಬೇಕಿತ್ತು ಎಂಟ್ರೆನ್ಸು. ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಿದೆಯಾ ಇಲ್ಲ ಯಾವ ರೀತಿ? ನೋ ಸರ್, ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ಸ್ನ ತಂದು ಇಲ್ಲಿ ಸಬ್ಮಿಟ್ ಮಾಡಬೇಕು. ಲೈಕ್ ಆನ್ಲೈನಲ್ಲಿ ಏನು ತೊಂದರೆಗಳು ಏನಿಲ್ಲ, ಇಟ್ಸ್ ಈಸಿ ಅಲ್ವಾ? ಎಸ್ ಸರ್.
ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿತ್ತು ನಮ್ಮದು ಹೆಲ್ಪ್ ಲೈನ್ ಆಗಿದ್ದಕ್ಕೆ ಚೆನ್ನಾಗಿ ಮಾಡಿದ್ರೆ ರೆಸ್ಪಾನ್ಸ್. ಓಕೆ, ಹೆಲ್ಪ್ ಲೈನ್ ನಂಬರಿಂದ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಕರೆಕ್ಟಾಗಿ ಮಾಡ್ತಾರೆ ಸರ್. Second year student. This is your first day, so how do you feel coming to the college? I mean, it's fine and all, but it's better than online classes per se because of the lack of connection issues. So it's better for some students and better for others. So we just had a strength of about 6 members. So we actually did some library work today and few classes were taken. Would everyone participate in the online classes? Except for a few, like there was few issues of network issues, but those were only like 2 situations. We had a pretty good run and we also had like presentations which were terrific. So it was fine, it was good. A parent who spoke to BCU News felt that it would be difficult to send children to the campus despite assurances. Sir, ನಿಮಗೆ ಹೇಗೆ ಅನಿಸಿದೆ ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸೋಕೆ? ಈ ಸದ್ಯದ ಸಿಚುಯೇಷನ್ನಲ್ಲಿ ಕಾಲೇಜ್ ಕಳಿಸೋದು ತುಂಬ ಕಷ್ಟ, ಯಾಕಂದರೆ ಗೌರ್ಮೆಂಟು ಹೇಳ್ತಾರೆ ಬಟ್ ಇದರಲ್ಲಿ ಅಡಾಪ್ಟ್ ಆಗೋದು ತುಂಬ ಕಷ್ಟ ಇದೆ ಈ ಟೈಮ್ನಲ್ಲಿ. ಯಾಕಂದರೆ ಒಂದು ಮೆಡಿಸನ್ ಬರೋ ತನಕ ಮಕ್ಕಳನ್ನ ಇದಕ್ಕೆ ಕಳಿಸೋದು ತುಂಬ ಕಷ್ಟ ಅನ್ಸುತ್ತೆ ನನ್ನ ಪ್ರಕಾರ. ಆನ್ಲೈನ್ ಕ್ಲಾಸಸ್ ಸೇಫ್ ಅಂತ? ಸೇಫ್ ಸರ್ ನಮ್ಮ ಪ್ರಕಾರ. ಅಡ್ಮಿಷನ್ಗೆ ಅಪ್ಲೈ ಮಾಡೋಕೆ ಏನಾದರೂ ಕಷ್ಟ ಆಗುತ್ತೆ ಸರ್? ಇಲ್ಲ, ಇವಾಗ ಆನ್ಲೈನ್ ಅಪ್ಲಿಕೇಶನ್ ಕೇಳಿದ್ದಾರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಿದೆ ಆಲ್ರೆಡಿ. ಇವಾಗ ಇದನ್ನು ಅದ್ರ ಜೆರಾಕ್ಸ್ ಇದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಹಾರ್ಡ್ ಕಾಪಿ ಕೊಡೋಕ್ಕೆ ಹೇಳಿದ್ದಾರೆ. ಕೊಟ್ಬಿಟ್ಟು ಹೋಗ್ಬಿಟ್ಟು ನೋಡಬೇಕೇನು ಅಂತ. The registrar of BCU, Dr. Shivram, said that the university is preparing to get COVID tests done in the campus itself. ಇಸ್ಕೊತಾ ಇದ್ದೀವಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ದೆಲ್ಲೂ ಈಗ ಕಾಲೇಜ್ಗೆ ಅಟೆಂಡ್ ಆಗೋಕ್ಕೆಲ್ಲ ಫೈನಲ್ ಸೆಮಿಸ್ಟರು. ನಾವೀಗ ಇದು ಬ್ಯಾಂಗ್ಳೂರು ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ಗೆ ಲೆಟರ್ ಬರೀತಾ ಇದ್ದೀವಿ. ಅಂದರೆ ಇಲ್ಲೆಲ್ಲ ಕೋವಿಡ್ ಟೆಸ್ಟ್ ಮಾಡೋಕ್ಕೆ RT-PCR ಮತ್ತು ಎಲ್ಲ ಏನೇನು ಅದರ್ ಟೆಸ್ಟ್ ಎಲ್ಲ ಮಾಡಿ ಸ್ಟೂಡೆಂಟ್ಸು ಮತ್ತು ಫ್ಯಾಕಲ್ಟಿಗೆಲ್ಲ ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಮತ್ತು ಇದು ಅದಾದ ತಕ್ಷಣ ಆಮೇಲೆ ಪೇರೆಂಟ್ಸಿಂದ ಸ್ಟೂಡೆಂಟ್ಸು ಸಿಗ್ನೇಚರ್ ತೊಗೊಂಬರ್ಬೇಕು, ಕನ್ಸೆಂಟು ಟು ಸೆಂಡ್ ದ ಸ್ಟೂಡೆಂಟ್ಸ್ ಇದು. ಆಮೇಲೆ ದೇ ಕ್ಯಾನ್ ಚೂಸ್ ಐದರ್ ಆಫ್ಲೈನ್ ಆರ್ ಆನ್ಲೈನ್. ಸರ್, ಸ್ಟೂಡೆಂಟ್ಸ್ಗೆ ಟೆಸ್ಟಿಂಗ್ಗೆ ಏನಾದರೂ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಏನಾದರೂ ಕ್ಯಾಂಪಸಲ್ಲಿ ಬರೋಕ್ಕೆ ನಾವು ಕಾರ್ಪೊರೇಷನ್ಗೆ ಒಂದು ಲೆಟರ್ ಮಾಡ್ತಾಯಿದ್ದೀವಿ. ಈಗ ಕಾರ್ಪೊರೇಷನಿಂದ ಬಂದು RT-PCR ಎಲ್ಲ ಟೆಸ್ಟ್ ಇಲ್ಲೇ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ. ವಿ ಆರ್ ಮೇಕಿಂಗ್ ಅರೇಂಜ್ಮೆಂಟ್ಸ್ ಫಾರ್ ದಟ್. Thank you for watching. Like, share and subscribe for more updates.